ಅದೇನೋ ಹಂಗಂತೀಯ. ಈಗಲೂ ಬಾ ಜನ ತೋರಿಸ್ನೆ. ಕ್ಯೂ ನಿಲ್ತಾರೆ ನಾನು ನೋಡಿದರೆ. ಗೊತ್ತೇನೋ ಏನೋ ತಲೆ ಕೂದಲು ಒಂದೇ ಬೆಳಗಾಗಿರೋದು. ಹೌದಂತೆ ಪಕ್ಕ ಕ್ಯೂ ನಿಲ್ತಾರೆ ನೋಡವ. ನಮಗೆ ಗೊತ್ತಿರಲಿಲ್ಲ ಇಷ್ಟು ದಿನ. ಅದಕ್ಕೆ ನೀನು ಏನು ಮಾಡೋಣ ಅಂತಿದ್ದೇನಲ್ಲ ಅವತ್ತು ಕುತ್ಕೊಂಡು. ಅದಕ್ಕೆ ಪಾಪ ಟೆನ್ಷನ್. ಕ್ಯೂ ನಿಂತಿರ್ತಾರೆ, ಮತ್ತು ಅವ್ರನ್ನೆಲ್ಲ ಸಂಭಾಳಿಸಿ ಅವ್ರನ್ನೆಲ್ಲ ಮಾತಾಡಿಸಿ ಕಳ್ಸೋ ಅಷ್ಟೊತ್ತಿಗೆ ನಿನಗೂ ಭಾರಿ ತಲೆನೋವು ತಗತ್ಲಾಗೋಗ್ಲಿ. ಅದೇನೇ ಸುಬ್ಬಿ ಹಿಂಗಂದ್ಬಿಟ್ಟೆ. ಇದನ್ನು ಕೇಳಿಸ್ಕೊಂಡು ಯಾರನ ಏನು ಅಂದ್ಕೊಂಬೋಕೆ. ಎತ್ತಿಗೆ ನಾನೇನೋ ಮಾತಿಗೆ ಸುಮ್ಮನೆ ಹಿಂಗಂದ್ರೆ ಅದನ್ನೇನೋ ಬದ್ದಾಟ ಅನ್ನಂಗಂತೀಯಲ್ಲಿ. ಅಯ್ಯೋ ನಾನು ಏನು ಮಾಡೋಣ. ಹೋಗ್ಲಿ ಬಿಡು ತಿಪ್ಪು, ನಾನು ಹಿಂಗೆ ಸುಮ್ಮನೆ ತಮಾಷೆಗಂದೆ. ಇಷ್ಟಕ್ಕೆ ಏನಾಡಿ ಶಾಕ್ ಆಗ್ಬಿಟ್ಟೆ. ತಿಪ್ಪವ ಅವೆಲ್ಲ ಬಿಡು. ಅವತ್ತು 1000 ರೂಪಾಯಿ ಇಸ್ಕೊಂಬಂದಿದ್ದೆಲ್ಲ ಕೂಲಿ ಬರುತ್ತೀನಿ ಅಂತ, ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾ, ನಿನ್ನ ನಂಬ್ಕೊಂಡು ನಾನು ಯಾರಿಗೂ ಹೇಳಿದ್ದಿಲ್ಲ ಗೊತ್ತೇ. ಬರೀ ಒಂದಿಬ್ಬರೇನೋ ಬಂದಿದ್ದಾರೆ, ನೀನೊಬ್ಳು ಸೇರಿ ಅಲ್ಲಿ 3 ಜನ ಆಗ್ತಾರೆ. ಅಲ್ಲಿ ಭಾಳ ಕೆಲಸ ಐತೆ, ಬಾ ಜಲ್ದಿ. ತೋಪ್ಪ ನೀನು ಯಾನಂದು ಕೊಟ್ಟವಯ್ಯೋನೋ ನನಗೊಂದು ಗೊತ್ತಿಲ್ಲ ಕಣ. ನಾನು 1000 ರೂಪಾಯಿ ಇಸ್ಕೊಂಬಂದೇ ಕಣ. ಹಂಗೆ ಹಿಂದೆ ಮುಂದೆ ಅನ್ನಂಗೆ ಕಿತ್ಕೊಂಡ್ಬಿಟ್ಟಿತ್ತು. ವಾಂತಿ ಭೇದಿಯಾಗಿ ಸುಸ್ತಾಗ್ಬಿಟ್ಟಿದ್ದೆ ಕಣ. ಅದನ್ನೆಲ್ಲ ಆಸ್ಪತ್ರೆ ತೋರಿಸ್ಕೊಂಡು 1000 ರೂಪಾಯಿನ ನಂದೇ ಇನ್ನೂ ಕೊಚ್ಕೊಂಡು ಹೋಯ್ತು ಗೊತ್ತೇ. 2-3 ಸಾವಿರ ರೂಪಾಯಿ ಖರ್ಚಾಯ್ತು ಆಸ್ಪತ್ರೆಗೆ. ನನಗಿನ್ನ ಹಿಂಗೆ ಕೈ ಕಾಲೆಲ್ಲ ನೋಡುತ್ತೋ ಕಣೋ. ನಿರ್ಶಕ್ತಿ, ಸುಸ್ತು ನಾನಿನ್ನ ಚೆನ್ನಾಗಾಗಿಲ್ಲ ನೋಡಂತಾಗ. ಮುಂದಿನ ವಾರ ಇಲ್ಲಾಂದರೆ ನನಗೆ ಯಾವಾಗ ಅನುಕೂಲ ಆಕತ್ತ ಅವಾಗ ಬರ್ತು ನಾನು. ಹೆಂಗೆ ಇಲ್ಲಾಂದರೆ ದುಡ್ಡಂತೂ ನಮ್ಮ ಹತ್ರ ಇಲ್ಲಪ್ಪ ವಾಪಸ್ ಕೊಡೋಕ್ಕೆ. ಕೂಲಿನೇ ಬಂದು ತೀರಿಸ್ಬೇಕಾಕತ್ತೆ. ಸ್ವಲ್ಪ ನಾನು ಆರಾಮಾಗಲಿ ತಡಿ. ನೀನು ಯಾಕೆ ಹಂಗೆ ಒಂದೇ ಸಮಕ್ಕೆ ಉರಿಸ್ಕೊಂಡು ತಿಂತೀಯ? ಓ ತಿಪ್ಪಕ್ಕ, ಇಂಥವೆಲ್ಲ ನಾವು ಭಾಳ ನೋಡಿದ್ದೀವಿ. ಬಾ ನಿನ್ನ ನಂಬ್ಕೊಂಡು ಅಲ್ಲಿ ನಮಗೆ ಕೂಲಿಯರು ಬಂದಿಲ್ಲ ಏನಿಲ್ಲ. ನಾನು ನೀನು ಬರ್ತೀಯ ಅಂತ ನಾನು ಯಾರಿಗೂ ಹೇಳಿದ್ದಿಲ್ಲ ಗೊತ್ತೇ. ಅಲ್ಲೆಲ್ಲ ಅಡಿಕೆಗೆ ಹುಲ್ಲೆಲ್ಲ ಎಷ್ಟೊಂದು ಬೆಳೆದು ಬಿಟ್ಟತ್ತೆ. ನಮ್ಮ ಸಾಹುಕಾರ ನೋಡಿರಿ ಏನಿಲ್ಲ, ನನ್ನ ಹಿಡ್ಕೊಂಡು ಹೊಡಿತಾರೆ. ನೀನು 1000 ರೂಪಾಯಿ ಕೊಟ್ಟಿರೋದು ಗೊತ್ತಿಲ್ಲ ಅವರಿಗೆ. ಈ ವಿಷಯ ನನಗೆ ಗೊತ್ತಾದರೆ ಏನಿಲ್ಲ ನೋಡು, ಅವರೇ ನಿಮ್ಮ ಅಂತಕ್ಕೆ ಬಂದು ವಸೂಲಿ ಮಾಡ್ತಾರೆ. ಸುಮ್ಮನೆ ಮರ್ಯಾದೆಗೆ ಎದ್ದು ಬರೋದು ಕಲಿ. ಇಂಥ ನಾವು ನಾಟಕ ಭಾಳ ನೋಡ್ಬಿಟ್ಟಿದ್ದೀವಿ. ಯಾವಾಗಲೂ ಹಂಗೆ ದುಡ್ಡು ಮುಂಚೆ ಇಸ್ಕೊಂತೀಯ, ಕೂಲಿನೂ ಬರಲ್ಲ, ಇಲ್ಲ ದುಡ್ಡು ವಾಪಸ್ ಕೊಡಲ್ಲ ನೀನು. ಬಾರಿ ನೀನು ಗಂಟ್ಗಳಿದ್ದಂಗೆ ನೀನು. ತಿಪ್ಪಕ್ಕ ನೀನು ಹಂಗೆ ಮಾಡಬಾರ್ದು. ವಯಸ್ಸಿನಾಗ ದೊಡ್ಡಳಾಗಿ ಹೋಗು. ಮತ್ತು ಪಾಪ ಅವರು ನಿನ್ನ ನಂಬ್ಕೊಂಡೆ ಯಾರಿಗೂ ಹೇಳಿಲ್ಲ ಅನ್ಸುತ್ತೆ. ಹೇಳ್ತಿಲ್ಲ ಅಲ್ಲಿ. ಹೋಗಲ್ಲಿ ಸುಮ್ಮನೆ ಹೋಗಿ ಕೆಲಸ ಮಾಡಿ ತೀರಿಸು, ಇಲ್ಲಾಂದ್ರೆ ದುಡ್ಡನ್ನು ವಾಪಸ್ ಕೊಡ್ಬೇಕವ. ಈ ಗೃಹಲಕ್ಷ್ಮಿದು ಅದು ಇದು ಅಂತ ದುಡ್ಡು ಬಂದೇ ಬರ್ತವೆ. ಅದೆಲ್ಲ ಏನು ಮಾಡ್ತಾವ ನೀನು? ಲೇ ಸುಬ್ಬಿ, ಸುಮ್ಮನೆ ಕುತ್ಗಾಳಿ. ಏನು ನನ್ನ ಪ್ರಾಣ ತಿಂತೀಯ ನೀನು? ಅದು ಗೃಹಲಕ್ಷ್ಮಿದು ಬರ್ತಾತಂತ ನಾನು ಓದ್ತೀನಿ ಬತ್ತೀನಿ ಗೊತ್ತೇನೆ. ಅದು ಮಾತ್ರ ಇನ್ನು ಬೋರಂಗೇ ಇಲ್ಲವ. ಏನು ಮಾಡೋಣ, ಇನ್ನು ನಂದೇ 2000 ಕೊಚ್ಕೊಂಡು ಹೋಗೈತೆ ಕಣಿ. ನಿನಗೇನು ಗೊತ್ತು? ನಿನಗೆ ಬಂದತ್ತೇನೋ, ಅದಕ್ಕೆ ನೀನು ಕೊಡ್ತೀನಿಲ್ಲ ಅಂದರೆ